ಹಲೋ ಯಂಗ್ ಚಾಂಪ್ಸ್, ವೆಲ್ಕಮ್ ಬ್ಯಾಕ್ ಟು ತ್ರಿಬಲ್ ಟಿ ಅಕಾಡೆಮಿ. ಸೊ ಎಲ್ಲ ನಮ್ಮ DCET ಹುಡುಗರು ಫೈನಲ್ ರಿಸಲ್ಟ್ಸ್ಗೋಸ್ಕರ ವೆಯ್ಟ್ ಮಾಡ್ತಿದ್ದೀರಾ. ಸೊ ತಮ್ಮೆಲ್ಲರಿಗೂ ಗೊತ್ತಿದೆ, ಡಿಪ್ಲೊಮೊ DCET 2026 ಪ್ರೊಫೆಷನಲ್ ರಿಸಲ್ಟ್ಸ್ನ ಅನೌನ್ಸ್ ಮಾಡಿದ್ದಾರೆ. ಬಟ್ ಎಲ್ಲರೂ ಕ್ವಶನ್ಸ್ ಕೇಳ್ತಿದ್ದೀರಾ, ಸರ್ ಅಕಾರ್ಡಿಂಗ್ ಟು ದ ಫಸ್ಟ್ ಆಪ್ಷನ್ ಎಂಟ್ರಿ ಶೆಡ್ಯೂಲ್ ಪ್ರಕಾರ ನಾಳೆಯಿಂದ ಆಪ್ಷನ್ ಎಂಟ್ರಿ ಸ್ಟಾರ್ಟ್ ಆಗ್ತಿದೆ, ಬಟ್ ರಿಸಲ್ಟ್ಸ್ ಯಾವಾಗ ಬಿಡ್ತಾರೆ, ಸೀಟ್ ಮ್ಯಾಟ್ರಿಕ್ಸ್ ಯಾವಾಗ ಬಿಡ್ತಾರೆ, ಕಟ್ ಆಫ್ ಯಾವಾಗ ಬಿಡ್ತಾರೆ, ಸೊ ಇದ್ರ ಕುರಿತಾದಂಥ ಗೊಂದಲಗಳನ್ನ ಹೊಡ್ತಿದೆ. ಅಂಡ್ ವೆರಿ ಇಂಪಾರ್ಟೆಂಟ್ ಆಗಿ, ಸರ್ ಫೈನಲ್ ರಿಸಲ್ಟ್ಸು ಪ್ರಾವಿಷನಲ್ ರಿಸಲ್ಟ್ಸ್ಗಿನ್ನ ಚೇಂಜ್ ಆಗುತ್ತಾ ಇಲ್ವಾ ಅನ್ನೋದು ಸಹ ಡೌಟ್ಸ್ ಹೊಡ್ತಿದೆ. ಸೊ ಫಾರ್ ದ್ಯಾಟ್ ಕ್ವೆಶನ್ ದಿ ಆನ್ಸರ್ ಇಸ್, ನಿಮ್ಮ ಪ್ರಾವಿಷನಲ್ ರಿಸಲ್ಟ್ಸ್ಗಿನ್ನ ಫೈನಲ್ ರಿಸಲ್ಟ್ಸ್ ಆಲ್ಮೋಸ್ಟ್ ಚೇಂಜ್ ಆಗಲ್ಲ. 99.9% ಆಲ್ಮೋಸ್ಟ್ ಸೇಮ್ ಇರುತ್ತೆ. ಸೊ ದೇರ್ ಈಸ್ ಅ ಚಾನ್ಸಸ್ ಆಫ್ ಚೇಂಜಿಂಗ್ 0.1% ಚೇಂಜ್ ಇರುತ್ತೆ, ಬಟ್ ನಾಟ್ ಶೋರ್. 99.9% ಸಹ ಸೇಮ್ ರಿಸಲ್ಟ್ಸೇ ಇರುತ್ತೆ. ಸೊ ಹಾಗಾಗಿ ರಿಸಲ್ಟ್ಸ್ ಬಗ್ಗೆ ತಲೆ ಕೆಡಿಸ್ಕೊಂಬೇಡಿ. ಅಂಡ್ ದೆನ್ ಸರ್, ಹಾಗಾದ್ರೆ DCET ಆಪ್ಷನ್ ಎಂಟ್ರಿ ನಾಳೆಯಿಂದ ಸ್ಟಾರ್ಟ್ ಆಗ್ತಿದೆ, ನಮ್ಗೆ ಯಾವಾಗ ಬಿಡ್ತಾರೆ? ಅಕಾರ್ಡಿಂಗ್ ಟು ಸ್ಕೆಡ್ಯೂಲ್ ಪ್ರಕಾರ ನಾಳೆಯಿಂದ ಸ್ಟಾರ್ಟ್ ಆಗ್ತಿದೆ. ಸೀಟ್ ಮ್ಯಾಟ್ರಿಕ್ಸ್ ಯಾವಾಗ ಬಿಡ್ತಾರೆ? ಸೊ ಅಕಾರ್ಡಿಂಗ್ ಟು ಸ್ಕೆಡ್ಯೂಲ್ ಪ್ರಕಾರನೇ ಸೀಟ್ ಮ್ಯಾಟ್ರಿಕ್ಸ್ ಇವತ್ತು 4 ಗಂಟೆ ಆದ ನಂತರ ಬಿಡ್ತೀನಿ ಅಂತ ಹೇಳಿದ್ದಾರೆ. ಬಟ್ ಸ್ಟಿಲ್ ಯಾವುದೇ ರೀತಿಯಾದಂತಹ ಅಪ್ಡೇಟ್ ಇಲ್ಲ. ಡೋಂಟ್ ವರಿ, ಒಂದು ಸಲ ಸೀಟ್ ಮ್ಯಾಟ್ರಿಕ್ ರಿಲೀಸ್ ಆಗಿದ ತಕ್ಷಣ ನಿಮಗೆ ನಮ್ಮ ಮುಖಾಂತರ ಅಪ್ಡೇಟ್ ಸಿಗ್ತಾ ಹೋಗುತ್ತೆ. ಅಂಡ್ ದೆನ್ ಒನ್ ಮೋರ್ ಕ್ವೆಶನ್, ಸರ್ ಫೈನಲ್ ರಿಸಲ್ಟ್ ಯಾವಾಗ ಬರುತ್ತೆ? ಸೊ ಅಕಾರ್ಡಿಂಗ್ ಟು KA ಅಪ್ಡೇಟ್ಸ್ ಪ್ರಕಾರನೇ, ಸೊ KA ಅಥಾರಿಟೀಸ್ ಹೇಳಿರೋ ಪ್ರಕಾರನೇ ದ ಫೈನಲ್ ರಿಸಲ್ಟ್ ವಿಲ್ ಬಿ ಅನೌನ್ಸ್ಡ್ ಟುಮಾರೋ ರಿಲೀಸ್ ಮಾಡ್ತೀವಿ ಅಂತ ಹೇಳಿದ್ದಾರೆ. ವಿ ಡೋಂಟ್ ನೋ ಹೌ ಮಚ್ ಶೋರ್ ಇಟ್ ಇಸ್. So we have to wait until the KA updates the final results and also the seat matrix and cut-off marks. So ಒಂದು ಸಲ ಅನೌನ್ಸ್ ಮಾಡಿದ ತಕ್ಷಣ ನಮ್ಮ ಮುಖಾಂತರ ನಿಮಗೆ ಡೀಟೇಲ್ಡ್ ವಿಡಿಯೋ ಅವೈಲೇಬಲ್ ಆಗ್ತಾ ಹೋಗುತ್ತೆ. ಸೊ ಹಾಗಾಗಿ ಯಾವುದೇ ರೀತಿಯಾದಂತಹ ಪ್ಯಾನಿಕ್ ಆಗೋ ಅವಶ್ಯಕತೆ ಇಲ್ಲ. ಸೊ ಫೈನಲ್ ರಿಸಲ್ಟ್ ಅನೌನ್ಸ್ ಹಾಗೂ ಯಾರಾದರೂ ಟೆಕ್ನಿಕಲ್ ಇಶ್ಯೂಸ್ನ ಫೇಸ್ ಮಾಡ್ತಿದ್ರೆ ಕೈಂಡ್ಲಿ ಕಾಂಟ್ಯಾಕ್ಟ್ KA, ಬಿಕಾಸ್ ಅವರೇನೆ ನಿಮಗೆ ಸೊಲ್ಯೂಷನ್ಸ್ನ ಕೊಡಬೇಕಾಗುತ್ತೆ. ಬಿಕಾಸ್ ಸರ್ವರ್ ಎರರ್, ಟೆಕ್ನಿಕಲ್ ಇಶ್ಯೂಸ್ ಅವ್ರ ಕಡೆಯಿಂದನೇ ಸಾಲ್ವ್ ಆಗಬೇಕಾಗುತ್ತೆ. ಅಂಡ್ ದೆನ್ ಯಾರಿಗೆಲ್ಲ ನಿಮ್ಮ GM ಅಂತ ರೂರಲ್ ಕ್ಲೈಮ್ ಮಾಡಿದ್ರು ಸಹ ವೆರಿಫಿಕೇಶನ್ ಸ್ಲಿಪ್ಪಲ್ಲಿ ಫೆಚ್ ಆಗಿಲ್ಲ ಡೇಟಾ, ಅಥವಾ ನಿಮ್ಮ ಕ್ಯಾಟಗರಿ ಬೇರೆ ಇದೆ, ವೆರಿಫಿಕೇಶನ್ ಸ್ಲಿಪ್ಪಲ್ಲಿ GM ಅಂತ ಬರುತ್ತಿದೆ. ಸೊ ಈ ಥರ ಕ್ಯಾಂಡಿಡೇಟ್ಸು ಸಹ ಕೈಂಡ್ಲಿ ಕಾಂಟ್ಯಾಕ್ಟ್ KA. ಅಥವಾ ನಾನು ಅಪ್ಲಿಕೇಶನ್ ಹಾಕೋ ಟೈಮಲ್ಲಿ ಮಿಸ್ ಆಗಿ ಯಾವುದೋ ಕೋಟನ್ನು ಕ್ಲೈಮ್ ಮಾಡಿಬಿಟ್ಟಿದ್ದೀನಿ, ನನ್ನ ಎಲಿಜಿಬಲೇ ಇಲ್ಲ ಅಂಥ ಸ್ಟೂಡೆಂಟ್ಸು ಸಹ ಕೈಂಡ್ಲಿ ಕಾಂಟ್ಯಾಕ್ಟ್ KA ಆ್ಯಂಡ್ ಮೇಕ್ ಶೋರ್ ದ್ಯಾಟ್ ನಿಮ್ಗೇನು ಪ್ರಾಬ್ಲಮ್ ಫೇಸ್ ಆಗ್ತಿದೆ ಅದನ್ನು ಕರೆಕ್ಟಾಗಿ ಕಮ್ಯುನಿಕೇಟ್ KA ಅವ್ರ ಹತ್ರನೇ ಮಾಡಬೇಕು. ಬಿಕಾಸ್ ಅಟ್ ದ ಎಂಡ್ KAನೇ ನಿಮಗೆ ಅದನ್ನು ಚೇಂಜ್ ಮಾಡಬೇಕಾಗತ್ತೆ. ಸೊ ಹಾಗಾಗಿ ಏನಾದರೂ ನಿಮ್ಗೆ ಇಶ್ಯೂಸ್ ಇದ್ದರೆ ಕೈಂಡ್ಲಿ ಕಾಂಟ್ಯಾಕ್ಟ್ KA ಇಟ್ಸೆಲ್ಫ್. ಥ್ಯಾಂಕ್ ಯು ಆ್ಯಂಡ್ ವೆಯ್ಟ್ ಫಾರ್ ದ ಫೈನಲ್ ರಿಸಲ್ಟ್ಸ್ ಆ್ಯಂಡ್ ಆಲ್ ದ ಬೆಸ್ಟ್.